ಬನ್ನಿ ಯುಗಾದಿ ಹಬ್ಬದ ಸ್ಪೆಷಲ್ ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂಥೇಳಿ. ಕಡಲೆಬೇಳೆ ಹೋಳಿಗೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಇಷ್ಟ. ಹಾಗಾಗಿ ಕಡಲೆಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ಫಸ್ಟಿಗೆ ಒಂದು ಪಾತ್ರೆನ ತೊಗೊಂಡು ಪಾತ್ರೆಯಲ್ಲಿ 2.5 ಬೌಲ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿಲ್ಲ. ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ನಮ್ಮ ರೂಮಿ ನೋಡಿ ಹಾಗೆ ಕಾಡ್ತಾ ಇದೆ. ಅದರಲ್ಲೇ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಹೋಳಿಗೆದು ಅಂತ ಒಂದು ಚಿಟಿಕೆಯಷ್ಟು ಅರಿಶಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಬೇಕಂದರೆ ಮಾಡ್ಕೊಳ್ಳಿ. ಇವಾಗ ಅರಿಶಿಣ ಮತ್ತು ಉಪ್ಪು ಮತ್ತು ಗೋಧಿ ಹಿಟ್ಟು 3 ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆ. ನೋಡಿ ನಾನು ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಸಾಲ್ಟು ಒಂದೇ ಕಡೆ ಕೂತ್ಕೊಬಿಟ್ರೆ ಒಂದೊಂದು ಕಡೆ ಉಪ್ಪಾಗುತ್ತೆ, ಒಂದೊಂದು ಕಡೆ ಉಪ್ಪಾಗಲ್ಲ. ಹಾಗಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀರು ಹಾಕಿಬಿಟ್ಟು ನೆಕ್ಸ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ಗ್ಲಾಸ್ ನೀರನ್ನ ತೊಗೊಂಡು ಒಮ್ಮೆ ನೀರನ್ನ ಹಾಕೋಬೇಡಿ, ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ಸ್ವಲ್ಪ, ಬಿಕಾಸ್ ಹಿಟ್ಟು ಚೆನ್ನಾಗಿ ಮೃದುವಾಗಿ ಬರುತ್ತೆ ಹೋಳಿಗೆಗೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ನಾನು ಮಾಡ್ತಾಯಿದ್ದೀನಲ್ವ ಇದೇ ಥರ. ಇವಾಗ ಮಿಕ್ಸ್ ಆಯಿತು ಹಿಟ್ಟು. ಇವಾಗ ಅದಕ್ಕೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ನ ಪೂರ್ತಿ ಹಿಟ್ಟಿಗೂ ತಾಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಕಾಸ್ ಆಯಿಲ್ ಮಿಕ್ಸ್ ಮಾಡಿದರೆ ಹಿಟ್ಟು ಇನ್ನೂ ಮೆದುವಾಗಿ ಬರುತ್ತೆ, ಹೋಳಿಗೆ ಸಾಫ್ಟಾಗಿ ಉಬ್ಬಿ ಬರುತ್ತೆ ಅಂತ. ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿದೆ. ಇವಾಗ ಇನ್ನೊಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನೀಟಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗೋಗೆ ಮಿಕ್ಸ್ ಮಾಡಿ ಎತ್ತಿ ಮುಚ್ಚಿ ಇಡೋದು ಹಿಟ್ಟನ್ನು ಒಂದು 1/2 hour. ಆಮೇಲೆ ಇಲ್ಲಿ ಬೇಳೆ ಕುದಿಯೋದಕ್ಕೆ ಒಂದು ಗ್ಲಾಸ್ ಕಡಲೆಬೇಳೆಗೆ 2.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡು ನೀರು ಕಾದ್ಮೇಲೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಪೂರ್ತಿ ಹಾಕಿದ ಮೇಲೆ 1 ಸ್ಪೂನ್ ತೊಗೊಂಡು ಕಡಲೆಬೇಳೆ ಮತ್ತು ಅರಿಶಿನ ಪೌಡರು ನೀರಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಸ್ಪೂನಿಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 6 ವಿಜಿಲ್ ಹೊಡಿಸ್ಬೇಕು. 5ರಿಂದ 6 ವಿಜಿಲ್ ಹೊಡಿಸಿದ್ರೆ ಪೂರ್ತಿ ಕೂತಿರುತ್ತೆ. ನೋಡಿ ಕೂತಿದೆ. ಇವಾಗ ಇದರಲ್ಲಿರುವಂಥ ನೀರನ್ನ ಚೆನ್ನಾಗಿ ಒಂದು ಕಡೆ ಸೋಸಿ ಇಟ್ಕೊಂಡು ಕಡಲೆಬೇಳೆ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ಪೂನಿಂದ ಸಣ್ಣ ಮಾಡಬೇಕು, ಬಿಕಾಸ್ ಬೇಗ ಮಿಕ್ಸರಲ್ಲಿ ಸಣ್ಣ ಆಗಿಬಿಡುತ್ತೆ. ಒಂದು ಗ್ಲಾಸು ಕಡಲೆಬೇಳೆ ತೊಗೊಂಡಿದ್ದರಿಂದ ನಾನು 1 ಗ್ಲಾಸಷ್ಟು ನೆಕ್ಸ್ಟ್ ಇದಕ್ಕೆ ಬೆಲ್ಲನ ತೊಗೊಳ್ತೀನಿ. ಬಿಕಾಸ್ ನಮಗೆ ರುಚಿ ಜಾಸ್ತಿ ಬೇಕು ಅಂತ, ರುಚಿ ಕಮ್ಮಿ ಬೇಕನ್ನೋರು ಸ್ವಲ್ಪ ಕಮ್ಮಿ ತೊಗೊಳ್ಳಿ. 1 ಗ್ಲಾಸ್ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಅದರಲ್ಲಿ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ನೀವು ಸೋಂಪು ಕಾಳನ್ನ ಹಾಕ್ಕೊಳ್ಳಿ, ಗಸಗಸೆ ಇದ್ದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಹತ್ರ ಗಸಗಸೆ ಇರಲಿಲ್ಲ ಅಂತ ಹಾಕಿಲ್ಲ. ಬಿಟ್ಟು ಒಂದು 2 ನಿಮಿಷ ಕುದಿದ್ದು ಆರೋದಕ್ಕೆ ಬಿಟ್ಟು ಇವಾಗ ಹಿಟ್ಟನ್ನ ಇನ್ನೊಂದು ಸಲ ಸ್ವಲ್ಪ ಮಿದ್ಕೊಂಡೆ ಚೆನ್ನಾಗಿ. ನೋಡಿ ಹಿಟ್ಟನ್ನ ಎಷ್ಟು ಸಾಫ್ಟಾಗಿ ಬಂದಿದೆ. ಇವಾಗ ಆರಿರೋ ಕಡಲೆಬೇಳೆನ ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ ಹೂರಣ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಥರ ಸಾಫ್ಟಾಗಿ ಬಂದರೆ ಹೋಳಿಗೆನ ತಟ್ಟೋದಕ್ಕೆ ಈಸಿ ಆಗುತ್ತೆ, ಹೋಳಿಗೆ ಹರಿಯಲ್ಲ. ನೋಡಿ ಎಷ್ಟು ಸಾಫ್ಟ್ ಬಂದಿದೆ ಅಂತ. ಹಂಗೆ
ಮೃದುವಾಗಿದೆ. ಉಂಡೆ ಮಾಡಿದ್ರೆ ಹಂಗೆ ಇದಾಗ್ತದೆ. ಇವಾಗ ಹಿಟ್ಟನ್ನ ತಗೋತಾ ಇದ್ದೀನಿ. ನಾದಿಟ್ಟಿರೋ ಹಾಫ್ ಆನ್ ಅವರ್ ಮುಂಚೆ ನಾದಿರೋ ಹಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇವಾಗ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ತೊಗೋಬೇಕು. ನಮ್ಮ ಮನೇಲಿ ಬಟರ್ ಪೇಪರ್ ಇರಲಿಲ್ಲ, ಹಾಗಾಗಿ ನಾನು ಹಿಟ್ಟಿನ ಕವರ್ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಹೋಳಿಗೆ ಮಾಡೋದಕ್ಕೆ. ಹಿಟ್ಟಿನ ಕವರ್ಗೆ ಸ್ವಲ್ಪ ಎಣ್ಣೆನ ತಾಗಿಸಿ ನೀಟಾಗಿ ಎಲ್ಲ ಕಡೆ ಸವರ್ಕೊಂಡು, ಯಾರ ಹತ್ರ ಬಟರ್ ಪೇಪರ್ ಇದೆ ಯೂಸ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಹಿಟ್ಟನ್ನ ತಗೊಂಡು ಸ್ವಲ್ಪ ಹಿಂಗೆ ತಟ್ಕೋಬೇಕು. ಇವಾಗ ಹೂರಣ ಏನು ರೆಡಿ ಮಾಡಿಟ್ಟಿದ್ವಲ್ಲ, ಹೂರಣದ್ದು ಸ್ವಲ್ಪ ನಿಮಗೆ ದೊಡ್ಡದು ಹೋಳಿಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಹೂರಣ ತೊಗೊಳ್ಳಿ. ನಾನು ಚಿಕ್ಕ ಚಿಕ್ಕ ಹೋಳಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹೂರಣ ತೊಗೊಂಡಿದ್ದು. ನೋಡಿ ಹೂರಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ರೌಂಡಾಗಿ ಹಿಟ್ಟನ್ನ ಗೋಧಿಟ್ಟನ್ನ ಇದು ಮಾಡ್ಕೊಂಡ್ಬಿಟ್ಟು ಮೇಲೆ ಉಳಿದಿರೋ ಸ್ವಲ್ಪ ಹಿಟ್ಟನ್ನ ಕಟ್ ಮಾಡಿ ತೊಗೋಬೇಕು. ಉಳಿದಿರೋದು ಅಲ್ಲೇ ಫೋಲ್ಡ್ ಮಾಡಿ ನೀಟಾಗಿ ಒಂಚೂರು ಕೈಯಲ್ಲಿ ತಗೊಂಡ್ರೆ ಸಾಕು, ನೀಟಾಗಿ ಬರುತ್ತೆ. ಆಮೇಲೆ ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸವರ್ಕೊಂಡ್ಬಿಟ್ಟು ಅದ್ರ ಮೇಲೆ ಇಟ್ಟು ತಟ್ಟಿದ್ರೆ ಆಯಿತು. 1 ನಿಮಿಷದಲ್ಲಿ ಕಡಲೆಬೇಳೆ ಹೋಳಿಗೆ ರೆಡಿ. ಸವಿಯಲು ಸಿದ್ಧ ಅಂತಾರಲ್ಲ ಹಾಗೆ. ನೋಡಿ ರೆಡಿ ಆಯಿತು. ಅಷ್ಟು ಬೇಗ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ದಿಢೀರಂತ. ನಿಮಗೆ ಕಡಲೆಬೇಳೆ ಹೋಳಿಗೆ ತಿನ್ನಬೇಕು ಅನಿಸಿದ್ರೂ ಕೂಡ, ಹಬ್ಬಕ್ಕೆ ಕೂಡ ನೈವೇದ್ಯಕ್ಕೆ ನೋಡಿ ರೆಡಿ ಆಗಿಬಿಡ್ತು ಹೋಳಿಗೆ. ಇವಾಗ ಹಂಚಿಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಹೋಳಿಗೆನ ಹಾಕಿದ್ದೀನಿ. 1 ನಿಮಿಷ ಬಿಡಬೇಕು ಹೋಳಿಗೆ ಸ್ವಲ್ಪ ಬೇಯೋವರೆಗೂ. ಬೆಂದಮೇಲೆ ಗೊತ್ತಾಗುತ್ತೆ, ಹಿಂಗೆ ಎಲ್ಲೋ ಕಲರ್ ಆಗುತ್ತೆ ಬೆಂದಿದೆ ಹೋಳಿಗೆ ಅಂತ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬಿಕಾಸ್ ಹೋಳಿಗೆ ಹೊತ್ತುತ್ತೆ, ಕೆಳಗಡೆ ಹೊತ್ತಿದ್ರೆ ಹರಿದು ಬಿಡುತ್ತೆ. ಹಾಗಾಗಿ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬೇಯ್ಕೊಂಡು ಹೋಗ್ತಾ ಇದೆ. ಇವಾಗ ಸ್ಪೂನಿಂದ ಸೈಡಿಗೆಲ್ಲ ಇದು ಮಾಡ್ಕೊಬಿಟ್ಟು ತಿರುಗಿ ಹಾಕೋ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ಹೋಳಿಗೆ ನೋಡಿದ್ರೇ ತಿನ್ಬೇಕು ಅನ್ನಿಸ್ತಿದೆ ಅಲ್ವಾ? ಈ ಕಡೆ ಹಾಗೆ ಹೋಳಿಗೆ ಬೇಯ್ತಾ ಇರುತ್ತೆ, ಆ ಕಡೆ ಮತ್ತೆ ಒಂದು ಹೋಳಿಗೆಗೆ ರೆಡಿ ಮಾಡ್ಕೋಬೋದು. ನಾನು ಮಾಡ್ಕೊಂಡಿದ್ದೆ, ಹಾಗಾಗಿ ಆ ಹೋಳಿಗೆನ ಹಾಕಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ಉಬ್ಬಿ ಬಂದಿದೆ ಹೋಳಿಗೆ. ಯಾರಿಗೆಲ್ಲ ಈ ಹೋಳಿಗೆ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.